ಅವಳ ಗಂಡನ ಪೋಸ್ಟು, ಅವಳ ಪೋಸ್ಟು, ಜೊತೆಗೆ ನನ್ನನ್ನು ಅಮೆರಿಕಾಗ್ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತ ಅತ್ತೆ ಹೇಳಿದ್ರಲ್ಲ, ಇದ್ಯಾವುದೋ ಅವಳಿಗೆ ಇಷ್ಟ ಇಲ್ಲ. ಅದಕ್ಕೆ ನಮ್ಗೆ ವೀಸಾ ಸಿಕ್ಬಾರ್ದು ಅಂತ ಪ್ಲಾನ್ ಮಾಡಿ ಈ ರೀತಿ ಎಲ್ಲ ಮಾಡಿದಾಳೆ. ಅತ್ತೆ ಪಾಪ ಏನೂ ತಪ್ಪು ಮಾಡಿಲ್ಲ. ಅವರು ಸುಮ್ಮನೆ ಸಿಂಧುವಿಂದ ನೋವು ಅನುಭವಿಸೋ ಹಾಗಾಯ್ತು. ಅಥರ್ವ, ನನಗೆ ಗೊತ್ತು ನನ್ನ ಮಾತು ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ. ನೀನು ನನ್ನ ಮಾತು ನಂಬದೇ ಇದ್ರು ಇದೇ ಸತ್ಯ. ಭವಾನಿ ಹೇಳ್ತಿರೋದು ನಿಜನಾ? ಸಿಂಧು ಹೊಟ್ಟೆ ಕೆಚ್ಚಿಗೆ ಹೀಗೆಲ್ಲ ಮಾಡ್ತಾಳ? ಅಥರ್ವ, ಯೋಚನೆ ಮಾಡ್ತಾ ಇದ್ರೆ ಏನೂ ಆಗಲ್ಲ ಅಥರ್ವ. ಮೊದಲು ಅತ್ತೆನ ಆಚೆ ಕರ್ಕೊಂಡು ಬರಬೇಕು. ಈಗಲೇ ಲಾಯರಿಗೆ ಫೋನ್ ಮಾಡು ಪ್ಲೀಸ್. ಸಿಂಧು ಅವರೇ, ಯಾಕೆ ಹಿಂಗೆ ಮಾಡಿದ್ರಿ? ಸ್ವಲ್ಪ ತೀರಿ ಅಂತ ಹೇಳಿದ್ನಲ್ವಾ, ಯಾಕೆ ಇಷ್ಟು ಆತರ ಪಟ್ರಿ? ಇಲ್ಲ ವಿರಾಟ್, ನಾನೇನು ಮಾಡಿಲ್ಲ. ಮತ್ ಯಾಕೆ ವಸುಂಧರಾ ಅವ್ರ ಸೊಸೆ ವಸುಂಧರಾ ಅವರ ಆಕ್ಸಿಡೆಂಟ್ ಮಾಡಿದ್ದು ಅಂತ ನ್ಯೂಸಲ್ಲೆಲ್ಲ ಹೇಳಿದ್ರು? ಅಷ್ಟೇ ಅಲ್ಲ, ಅಮ್ಮ ಕೇಸ್ ಮುಚ್ಚಾಕೋಕೆ ಟ್ರೈ ಮಾಡಿದ್ರು ಅಂತ ಮೀಡಿಯಾ ಮುಂದೆ ಹೇಳಿದಿರಲ್ವಾ? ಇದರಿಂದ ಮಾಮ್ ಇಮೇಜ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾ? ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ಇಂದಾನೆ ಪೊಲೀಸ್ ಸ್ಟೇಷನ್ ಮುಂದೆ ಪ್ರೊಟೆಸ್ಟ್ ಆಗಿ ಕಮಿಷನರೇ ಪೊಲೀಸ್ ಅವ್ರಿಗೆ ಹೇಳಿ ಮಾಮ್ನ ಅರೆಸ್ಟ್ ಮಾಡಿಸಿರೋದು. ಅಯ್ಯೋ ವಿರಾಟ್, ನನ್ನ ನಂಬಿ, ನಾನೇನು ಹೇಳಿಲ್ಲ. ಮತ್ತೆ ನೀವ್ ಹೇಳ್ದೆ ಇದೆಲ್ಲ ಹೇಗ್ ನಡೆಯೋದಕ್ಕೆ ಸಾಧ್ಯ? ನನಗೂ ಅದೇ ವಿಚಿತ್ರ ಅನ್ನಿಸ್ತಿರೋದು ವಿರಾಟ್. ಅಲ್ಲ, ಇದೆಲ್ಲ ಹೇಗ್ ಆಗ್ತಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ವಿರಾಟ್, ನಾನ್ ಮತ್ತೆ ಹೇಳ್ತಿದ್ದೀನಿ, ನಾನ್ ಯಾವ ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಹಾಗಿದ್ರೆ ಇಲ್ಲಿ ಬೇರೆ ಯಾವುದೋ ತಲೆ ಕೆಲಸ ಮಾಡ್ತಿರ್ಬೋದು. ನಮ್ಗೆ ಗೊತ್ತಿಲ್ದೇನೆ ನಮ್ಮಿಂದನೇ ತಪ್ಪಾಗೋ ಹಾಗೆ ಸರಿಯಾಗಿ ಪ್ಲಾನ್ ಹಾಕಿ ಸಿಕ್ಕಾಕ್ಸೋ ಹಾಗೆ ಮಾಡ್ತಿದ್ದಾರೆ. ನಾನು ಈಗಲೇ ಲಾಯರ್ ಹತ್ರ ಮಾತಾಡ್ತೀನಿ. ನಾನೇನು ಹೇಳ್ದೇ ಇದ್ರು ನಾನೇ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಯಾರು ಹೇಳಿದ್ದು? ನನಗಾಗದೇ ಇರೋ ಒಂದೇ ಒಂದು ಪದ ಅಂದರೆ ಅದು ಇನ್ಫ್ಲೂಯೆನ್ಸ್. ನಿಯತ್ತಾಗಿರಿ, ನ್ಯಾಯದ ಪರವಾಗಿರಿ, ಆಗ ಭಗವಂತ ನಿಮ್ಮನ್ನು ಮೆಚ್ತಾನೆ. ಈಗ ಸದ್ಯಕ್ಕೆ ಫೋನ್ ಇಡಿ, ನಾನು ಬ್ಯುಸಿ ಇದ್ದೀನಿ. ಇನ್ಸ್ಪೆಕ್ಟರ್ ಮೇಡಮ್, ಒಂದು ಕಾಲ್ ಬಂತು, ಒಂದು ನಿಮಿಷ. ಹಲೋ, ಒಂದು 5 ನಿಮಿಷ ಸರ್, ನಾನೇ ಕಾಲ್ ಮಾಡ್ತೀನಿ. ಹೇಳಿ ಮೇಡಮ್. ನೀವು ತಪ್ಪು ಮಾಡ್ತಾ ಇದ್ದೀರಾ. ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ರೀಸನ್ನೇ ಇಲ್ಲ. ಅದು ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ವಸುಂಧರಾ ರಾಜ್ ಬಹು ದೂರ ಅವರೇ. ಕೋಪ ಮಾಡ್ಕೊಂಡು ಕೂಗಾಡಿದ್ರೆ ಇಲ್ಲೇನು ಪ್ರಯೋಜನ ಇಲ್ಲ. ಇದು ನಿಮ್ಮ ಮನೆ ಅಲ್ಲ, ಸ್ಟೇಷನ್ನು, ನೆನಪಿರ್ಲಿ. ನನಗೇನಾಗತ್ತೆ ಏನಾಗಲ್ಲ ಅನ್ನೋದನ್ನ ಚಾಲೆಂಜ್ ಮಾಡೋಕ್ ಬರಬೇಡಿ. ಮೇಡಮ್, ಕಮಿಷನರು ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಕ್ ಕೇಳಿದೆ ಅಂತ ಕಾರಣ ಹೇಳಿದ್ಮೇಲೂ ಯಾಕೆ ಕೂಗಾಡ್ತಿದ್ದೀರಾ? ನೀವು ಸುಮ್ಮನಿದ್ರೆ ಒಳ್ಳೇದು ಮೇಡಮ್, ಪ್ಲೀಸ್. ಪಬ್ಲಿಕ್ ಪ್ರೊಟೆಸ್ಟು, ಮೀಡಿಯಾ ಪ್ರೆಷರು, ಇದೇನಾ ನಿಮ್ಮ ಕಾನೂನು? ಪ್ರೈಮರಿ ಎವಿಡೆನ್ಸ್ ಇಲ್ಲದೆ, ಕೋರ್ಟ್ ವಾರೆಂಟ್ ಇಲ್ಲದೆ ಒಬ್ಬ ರೆಪ್ಯೂಟೆಡ್ ಸಿಟಿಸನ್ನ ಹೀಗೆ ಕರ್ಕೊಂಬರೋದು ಎಷ್ಟು ದೊಡ್ಡ ಅಫೆನ್ಸ್ ಅಂತ ನಿಮಗೆ ಗೊತ್ತಿಲ್ವಾ? ಎಷ್ಟು ಬೇಕು ಅಂತ ದುಡ್ಡು ಕೇಳಿ ಕಂಪ್ಲೇಂಟ್ ಕೊಟ್ಟಿರೋ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಪರಿಹಾರವಾಗಿ ಎಷ್ಟು ಕೋಟಿ ಬೇಕು ಕೇಳಿ ನಿಮ್ಮ ಟೇಬಲ್ಗೆ ಬಂದು ಬೀಳತ್ತೆ. ಅದನ್ನೆಲ್ಲ ತಗೊಂಡು ಕೇಸ್ ಕ್ಲೋಸ್ ಮಾಡೋದಕ್ಕಾಗಲ್ಲ ಮೇಡಮ್. ಯಾಕಂದ್ರೆ ಮಗು ಅಪ್ಪ ಅಮ್ಮನಿಗೆ ಬೇಕಾಗಿರೋದು ನ್ಯಾಯ, ನಿಮ್ಮ ದುಡ್ಡಲ್ಲ, ನೆನಪಿರ್ಲಿ. ರೀ ನಾಗರತ್ನ ಅವರೇ, ಇವ್ರನ್ನ ಸೆಲ್ಲಿಗೆ ಕರ್ಕೊಂಡೋಗ್ರಿ. ಬನ್ನಿ ಮೇಡಮ್. ಇದೆಲ್ಲ ಮಾಹಿತಿ ನಮ್ಗೆ ಹೇಗ್ ಸಿಕ್ತು ಅನ್ನೋದೇ ಒಂದು ರೋಚಕ ಅನ್ಬಹುದು.
ವಸುಂಧರಾ ಅವರ ಬಣ್ಣವನ್ನು ಬಯಲು ಮಾಡಿದ್ದೆ ವಸುಂಧರಾ ರಾಜ್ ಅವರ ಎರಡನೇ ಮಗ ವಿರಾಟ್ ಅವರ ಧರ್ಮಪತ್ನಿ ಸಿಂಧು ರಾಜ್ ಬಹದ್ದೂರ್. ಈಗ ಸಿಂಧು ಕೊಟ್ಟ ಹೇಳಿಕೆಯಿಂದ ವಸುಂಧರಾ ಅವರನ್ನು ಯಾವುದೇ ಸಮಯದಲ್ಲೂ ಬೇಕಾದ್ರೂ ಅರೆಸ್ಟ್ ಮಾಡಬಹುದು. ಹಲೋ. ಹಲೋ, ಬನ್ನಿ ಸರ್, ಪ್ಲೀಸ್ ಕೂತ್ಕೊಳ್ಳಿ. ಇಟ್ಸ್ ಓಕೆ. ವಾಟ್ ಈಸ್ ದಿಸ್ ಇಮ್ಮೋರಲ್ ಬಿಹೇವಿಯರ್ ಮಿಸ್ಟರ್ ಮುನಿರಾಜ್? ನನ್ನ ಕ್ಲೈಂಟ್ ಒನ್ ಆಫ್ ದ ಟಾಪ್ ಮೋಸ್ಟ್ ಬಿಸ್ನೆಸ್ ಟೈಕೂನ್ ವಸುಂಧರಾ ರಾಜ್ ಬಹದ್ದೂರ್ ಅವರನ್ನ ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದೀರಾ? ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್. ಲಾಯರ್ ಸಾಹೇಬ್ರೆ, ನಮ್ಮ ಐಆರ್ ಅಥಾರಿಟಿ ಹೇಳ್ದಂಗೆ ಕೆಲಸ ಮಾಡ್ತಾ ಇದ್ದೀವಿ. ಇದು ನಿಮ್ಗೆ ಗೊತ್ತಲ್ವಾ? ತಗೊಳ್ಳಿ ಬೇಲ್ ಪೇಪರ್ಸ್, ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ. ಸಾರಿ ಲಾಯರ್ ಮುಖೇಶ್ ಅವರೇ, ನಿಮ್ಮ ಈ ಬೇಲ್ ಪೇಪರು ಇಲ್ಲಿ ನಡೆಯೋದಿಲ್ಲ. ವಿ ಕಾಂಟ್ ಅಕ್ಸೆಪ್ಟ್ ದಿಸ್ ಬೇಲ್. ಇನ್ಸ್ಪೆಕ್ಟರ್ ಮುನಿರಾಜ್,